ಹಲೋ, ಸರ್ ನಮಸ್ತೆ, ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಾನು ರವಿಕುಮಾರ್ ಅಂತ ಮಾತಾಡೋದು ಶ್ರೀರಂಗಪಟ್ಟಣದಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗಳ ಬಗ್ಗೆ ಕೇಳಬೇಕಾಯ್ತು. ಡೇಟ್ ಆಫ್ ಬರ್ತ್ ಹೇಳಿ. ಅವ್ಳ ಡೇಟ್ ಆಫ್ ಬರ್ತು 6/2/2006. 2006 ಅಲ್ವಾ? ಹೌದು ಮೇಡಮ್. ಓಕೆ, ಹುಟ್ಟಿದ ಸಮಯ? ಹುಟ್ಟಿದ ಸಮಯ ಬೆಳಿಗ್ಗೆ 11:15. ಓಕೆ ಸರ್, ಏನು ಪ್ರಶ್ನೆ ಇದೆ ಕೇಳಿ. ಸರ್ ಅವಳು ನಮಸ್ತೆ. ಈಗ ಇಂಜಿನಿಯರಿಂಗ್ ಸೇರ್ಕೊಂಡಿದ್ದಾಳೆ ಮೇಡಮ್. ಫಸ್ಟ್ ಮೊದಲನೇ ವರ್ಷ ಸಿವಿಲ್ ತಗೊಂಡಿದ್ದಾಳೆ. ಹ್ಞೂ ಅವಳು ಸ್ವಲ್ಪ ತುಂಬಾ ಆಟ ಮಾಡ್ತಾಳೆ. ಅವಳು ಓದೋದೇನೋ ಓದ್ತಾಳೆ ಇಂಟ್ರೆಸ್ಟ್ ಆಗಿ. ಒಂದೊಂದು ಟೈಮು ತುಂಬಾ ಆಟ, ಅವ್ರು ಹೇಳಿದ್ದೇ ಆಗ್ಬೇಕು. ಅವಳದು ವೃಷಭ ರಾಶಿ ಕೃತಿಕಾ ನಕ್ಷತ್ರ ಅಂತ ಇವತ್ತು ಹೇಳ್ತಾ ಇರೋದು. ಧನು ರಾಶಿ ಪೂರ್ವಾಷಾಢ ನಕ್ಷತ್ರ ಮತ್ತೆ ವೃಷಭ ರಾಶಿ ಕೃತಿಕಾ ನಕ್ಷತ್ರ ತುಂಬಾ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳೋದ್ರಿಂದ ನಂದು ಅದೇ ಇತ್ತಲ್ಲ, ಅದಕ್ಕೋಸ್ಕರ ಕೇಳೋಣ ಅಂತ ಮಾಡಿದ್ವಿ. ಸರ್ ನಮಸ್ತೆ ಸರ್, ನಿಮ್ಮ ಮಗಳದ್ದು ವೃಷಭ ರಾಶಿ ಕೃತಿಕಾ ನಕ್ಷತ್ರ ಮೇಷ ಲಗ್ನ ಬರುತ್ತೆ. ಹೌದು ಮೇಡಮ್. ಅವ್ರಿಗೆ ನಡೀತಾ ಇರೋ ಟೈಮ್ ಬಂದು 2025ರಿಂದ 2043ವರೆಗೂ ರಾಹು ದಶೆ ನಡೀತಾ ಇದೆ. ಹಾ ಹೇಳಿ. ಅವರ ಲಗ್ನಕ್ಕೆ ರಾಹು ಕೆಟ್ಟಿದ್ದಾನೆ, 12ನೇ ಮನೇಲಿ ಇದ್ದಾನೆ. ಹೆಣ್ಮಕ್ಳಿಗೆ ರಾಹು ಯಾವಾಗಲೂ ಒಳ್ಳೇದೇ ಮಾಡ್ತಾನೆ, ಆದರೆ ಒಳ್ಳೆ ಜಾಗದಲ್ಲಿ ಇರಬೇಕು. ಆದರೆ ಅವ್ರಿಗೆ 12ನೇ ಮನೇಲಿ ಇದ್ದಾಗ ಎಲ್ಲೋ ಒಂದು ಕಡೆ ಇನ್ನು 43ವರೆಗೂ ಇದೆ. 43ರಷ್ಟರಲ್ಲಿ ಟೈಮ್ ಕೆಟ್ಟಿರೋದಲ್ಲ, ಈ 43ವರೆಗೂ ನಿಮ್ಮ ಮಗಳಿಗೆ ಟೈಮ್ ಕೆಟ್ಟಿದೆ ಅಂದ್ಕೊಳ್ಳಿ. 2043ವರೆಗೂ ಇದು ಸ್ಟಾರ್ಟ್ ಆಗಿರೋದು 2025 ಏಪ್ರಿಲಿಂದನೂ ಕೂಡ ಅವ್ರು ಹಾಗೆ ಆಗಿರ್ತಾರೆ. ಸ್ವಲ್ಪ ಓದೋದ್ರ ಕಡೆ ಗಮನ ಕಮ್ಮಿ ಇರುತ್ತೆ, ಅದನ್ನು ನೋಡ್ಕೊಳ್ಬೇಕಾಗತ್ತೆ. ಅವ್ರ ಲಗ್ನ, ಅವ್ರದ್ದು ರಾಶಿ ಬಂದು ವೃಷಭ ರಾಶಿ, ಲಗ್ನ ಬಂದು ಮೇಷ ಲಗ್ನ. ವೃಷಭ ರಾಶಿ ಅಂತ ಅಂದರೆ ನೋಡಿ, ಅವ್ರಿಗೆ ಟೈಮು ಓಕೆ ಅಂದರೆ ಚೆನ್ನಾಗಿದೆ. ಎಲ್ಲೋ ಒಂದು ಕಡೆ ವೃಷಭ ರಾಶಿಯ ಅಧಿಪತಿ ಶುಕ್ರ ಬಂದು 6ನೇ ಮನೇಲಿದ್ದಾಗ ಶತ್ರುಸ್ಥಾನ ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳ್ತಾ ಬಂದೆ. ಶತ್ರುಗಳು ಜಾಸ್ತಿ ಆಗ್ತಾರೆ, ಮತ್ತು ಏನಾದರೂ ಎಲ್ಲಾದರೂ ಚಾಡಿ ಹೇಳೋದು, ಇಲ್ಲ ಇವರೇ ಏನಾದರೂ ತಲೆ ಕಟ್ಸ್ಕೊಂಡು ಎಲ್ಲ ಜಗಳ ಮಾಡ್ಕೊಬಿಡೋದು, ಈ ಥರ ಎಲ್ಲ ಆಗ್ತಾ ಇರುತ್ತೆ. ಹಾಗಾಗಿ ತುಂಬ ಕೇರ್ಫುಲ್ಲಾಗಿರಬೇಕಾಗತ್ತೆ. ನೋಡಿ, ಇವರು ಒಂದೇ ಒಂದು ಅವ್ರಿಗೆ ಈ ಕೆಲಸ ಅಂತಂದರೆ ಕೆಲಸ ಅಥವಾ ಒಂದು ಕೆಲಸದಲ್ಲಿ ಪ್ರೋಗ್ರೆಸ್ ಆಗೋದಕ್ಕೆ ಶುಕ್ರನಿಗೆ ಸಂಬಂಧಪಟ್ಟಿರೋ ಒಂದು ಬ್ರೇಸ್ಲೆಟ್ ಸಿಗುತ್ತೆ ನಮ್ಮಲ್ಲಿ. ಆ ಒಂದು ಬ್ರೇಸ್ಲೆಟ್ನ ಅವ್ರಿಗೆ ಕೈಗೆ ಹಾಕಿ ಅವ್ರು ತುಂಬ ಚೆನ್ನಾಗಾಗ್ತಾರೆ. ಮತ್ತು ಗುರುಗೆ ಸಂಬಂಧಪಟ್ಟಿರೋದು, ಯಾಕಂದರೆ ಇವಾಗ ರಾಹು ದೇಶ ನಡೀತಾ ಇರೋದ್ರಿಂದ ಗುರುಗೆ ಸಂಬಂಧಪಟ್ಟಿರೋದು ಕೂಡ ಒಂದು ಬ್ರೇಸ್ಲೆಟ್ ಬೇಕಾಗುತ್ತೆ. ಆ ಬ್ರೇಸ್ಲೆಟ್ನ ಅವ್ರು ಹಾಕ್ಕೊಂಡ್ರೆ, ಶುಕ್ರ ಗುರು ಎರಡನ್ನೂ ಅವ್ರು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರ್ತಾರೆ. ಮತ್ತು ಸ್ವಲ್ಪ ಅವರು ಈ ಜಗಳ ಮಾಡೋದೆಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ, ಸ್ವಲ್ಪ ಕಾಮ್ ಡೌನ್ ಆಗ್ತಾರೆ. ಅವ್ರ ಕೆಲಸದ ಮೇಲೆ ಅವ್ರಿಗೆ ಗಮನ ಬರುತ್ತೆ ಸರ್. ಟೈಮ್ ಚೆನ್ನಾಗಿದೆ. ಈಗ ಓಕೆ, ಧನ್ಯವಾದ ಸರ್ ಕರೆ ಮಾಡಿದ್ದಕ್ಕೆ.